ಆಮೇಲೆ ನಾನು ಎಲ್ಲ ನಿಮ್ಗೆ ಯಾರಿಗೆ ಬೇಜಾರಾದ್ರೇನು ತಪ್ಪಿಲ್ಲ. ನಾನು ಸಕ್ರಿಯವಾಗಿ ನಾವು ಇದ್ದಿದ್ರಲ್ಲಿ ನಾನು ಸತ್ಯ ಹರಿಶ್ಚಂದ್ರನ ಮಗ ಅಂದೇ ಇದ್ರೂ ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣಿಗಳಂಗೆ ನಾವೆಲ್ಲ ಕೆಲಸ ಮಾಡುವಂಥವ್ರು. ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ, ಗಂಗಾಧರ ಮೂರ್ತಿ ಕೊಲೆ ಕೇಸ್ನಲ್ಲಿ ನಂದು ಒಂದು ಎಳ್ಳಿಷ್ಟು ಒಂದು ಕೂದಲು ಎಳೆಯುವಷ್ಟು ಸಂಬಂಧ ಇಲ್ಲ. ಕೋರ್ಟಲ್ಲಿ ಏನು ತೀರ್ಮಾನ ಆಯಿತು, ನಾನು ನಿರ್ದೋಷಿ ಅಂತಲೂ ಕೊಲೆ ಮಾಡಿದವರು 14 ವರ್ಷ ಜೈಲು ಶಿಕ್ಷೆ ಆಯಿತು. ನನಗೂ ಕೊಡ್ಬೋದಾಗಿತ್ತಲ್ಲ ಅವತ್ತು. ಯಾತಕ್ಕೆ ಮಾತು ಹೇಳ್ತೀನಿ ಅಂದರೆ, ದೊಡ್ಡಗೌಡ್ರಿಗೆ ಗೊತ್ತೋ ಗೊತ್ತಿಲ್ವೋ ಅಥವಾ ನಮ್ಮ ಪಕ್ಷವನ್ನು ಮೇಕೆತ್ಕೊಂಡು ಹೋಗ್ಬೇಕು ಅಂತಲೋ ನಮ್ಮಂಥವ್ರ ಮೇಲೆಲ್ಲ ತುಳಿದು ಮಾಡಿದಂಥ ಪಾಪ ಇವತ್ತು ಈ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ನೋಡ್ತಕ್ಕಂಥ ದೌರ್ಭಾಗ್ಯ ಅವರಿಗೆ ಬಂತಲ್ಲ ಅಂಥೇಳಿ ನಾವೆಲ್ಲ ನಾವೇ ಗೌಡ್ರ ಬಗ್ಗೆ ಮುರುಕ ಮಾಡ್ತಾ ಇದ್ದೀವಿ. ಇವತ್ತು ನಾನು ಒಬ್ಬನೇ ಅಲ್ಲ, ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮೇಜರ್ ಆಗಿ ಒಕ್ಕಲಿಗ ಕಮ್ಯುನಿಟಿಯವರು ಭಾಳ ತುಳಿತಕ್ಕೊಳಗಾಗಿರ್ತಿದ್ದು ಈ ಪಕ್ಷದಿಂದಲೇ. ಇವರು ಪಕ್ಷ ನಮಗೂ ಅಧಿಕಾರ ಕೊಟ್ಟಿದ್ದಾರೆ, ನಾನು ಇನ್ನಿಲ್ಲ ಅನ್ನೋದಿಲ್ಲ. ನಾವೇನು ಅಧಿಕಾರ ಪೊಕ್ಕಟ್ಟೆ ತಗೊಂಡಿಲ್ಲ. 2017ರಲ್ಲಿ ನಾನು ಇಂಡಿಪೆಂಡೆಂಟಾಗಿ ನಿಂತು ಗೆದ್ದಿದ್ದೇನೆ 2 ಸಾರಿ. ಇಂಡಿಪೆಂಡೆಂಟಾಗಿ ಗೆದ್ದಾಗ ಇವರ ಪಕ್ಷ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಾಗ ಸಪೋರ್ಟ್ ಕೊಟ್ವಿ ನಾವು. ನಾನು ಆಗ 13 ಜನ MLAಗಳು ಜೊತೆ ಮಾಡಿಕೊಂಡು ಸಪೋರ್ಟ್ ಕೊಟ್ವಿ. ಅದಕ್ಕೆ ನನಗೆ ಗೌಡ್ರು ಡೆಲ್ಲಿ ಕಡೆಗೆ ಹೋದ ಮೇಲೆ ನನಗೆ ಆ ಒಂದು ಕುರುವಾಗಿ BDA ಚೇರ್ಮನ್ನು ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ನಾನು ಯಾಕೆ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ನೊಂದವರು, ಈ ಕುಟುಂಬದಿಂದ ನೊಂದಿರ್ತಕ್ಕಂಥವ್ರು. ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ, ನೀವು ಅವತ್ತು ಗಂಗಾಧರ ಮೂರ್ತಿ ಕೊಲೆ ವಿಚಾರದಲ್ಲಿ 8 ಕಿಲೋಮೀಟ್ರ್ ಬೆಳ್ಳೂರಿಂದ ಕಂಚನಹಳ್ಳಿವರೆಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ತಲೆ ಮೇಲೆ ಫೋಟೋ ಹೊತ್ಕೊಂಡು ಮೆರೆದ್ರಿ. ಬೆಂಗಳೂರಿನಿಂದ ಎಸ್ ರಮೇಶ್ ಕೇಸ್ನಲ್ಲಿ ಕುಣಗ್ಲೂರಿಗೂ ಬಂದ್ರಿ. ಆದರೆ ಇವತ್ತು ಸಾವಿರಾರು ಜನ ನಿಜ. ನೀವು ಈಗ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವ್ರು ಮೊನ್ನೆ ಭಾಷಣ ಮಾಡಿದರು. ನೀವೇ ವಿಡಿಯೋದಲ್ಲಿ ತೋರಿಸಿದ್ದೀರಿ ಏನಂತ ಭಾಷಣ ಮಾಡಿದರು. ಇವನು ನನ್ನ ರೇವಣ್ಣನ ಮಗ ಅಲ್ಲ, ನನ್ನ ಮಗ ಇದ್ದಂಗೆ. ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ, ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು. ಅದೊಂದು ಕಡೆಗಿರಲಿ. ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ಮದೇ ಬೇರೆ, ಅವ್ರದ್ದೇ ಬೇರೆ, ರೇವಣ್ಣನ ಕುಟುಂಬದವ್ರದ್ದೇ ಬೇರೆ ಅಂತರ ಕಾಯ್ಕೋತಾ ಇದ್ದಾರೆ. ನಾನು ಈ ಬುದ್ಧಿವಂತಿಕೆ ಉಪಯೋಗಿಸೋದು ಬೇಡ. ಜನ ಯಾರೂ ದಡ್ರಲ್ಲ, ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ರಲ್ಲ. ಮನುಷ್ಯ ತಪ್ಪು ಮಾಡ್ತಾನೆ, ಒಂದು ಸಣ್ಣ ಪುಟ್ಟ ತಪ್ಪ ನಾವು ಮಾಡಿದ್ದೀವಿ, ನೀವು ಮಾಡಿರ್ತೀರಿ, ಸಮಾಜದಲ್ಲಿ ನಡೆಯೋ ಕಾಲ ಎಡುತ್ತೆ. ಆದರೆ ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ ಮಗ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಇಡೀ ರಾಜ್ಯ ಅಲ್ಲ, ದೇಶ ಅಲ್ಲ, ಹೊರದೇಶದಲ್ಲಿರ್ತಕ್ಕಂಥ ಒಕ್ಕಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನು ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ನೀವು ಗೂಗಲ್ಗೆ ಹೋಗಿ, ಗೂಗಲಲ್ಲಿ P ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ, ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ. ಹೊಡಿರಿ ಯಾರ್ದಾರ ಫೋನ್, ನಮ್ಮವರ ಸಿಕ್ಕಿ ಹೊಡೆದು ಬಿಡ್ತೀರಾ? ಹೊಡಿರ, ನೋಡ್ಕೊಳ್ರಪ್ಪ. ನಾನು ಅದಕ್ಕೆ ಮದಿಕೆರೆ ಜಯರಾಮ್ ಕಾಣ್ಲಿಲ್ವ ಅಂತ ಕೇಳಿದ್ದು. ಯಾರು ಇಲ್ಲಿ ಒಳಗ ಅದೇ ಗೊತ್ತಿಲ್ಲ. ನೀವು ಬ್ಯಾನ್ ಮಾಡ್ಕೊಂಡಿದ್ರೆ ನಮ್ಗೆ ಗೊತ್ತಾಗುತ್ತಪ್ಪ. ಒಂದು, ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ, ದೇವೇಗೌಡರಿಗೆ ಮೆರವಣಿಗೆ ಮಾಡೋಕ್ಕೆ ಕಾಲ್ನಡಿಗೆ ಮಾಡೋಕ್ಕೆ ಆಗೋದಿಲ್ಲ. ನಾನು ತಿಳ್ಕೊಂಡಿದ್ದೆ ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜಿ ಅಂತ ಕೂಗಿದಾಗ ಈ ವೈನ್ ಪಾಪ ಈ ಮುದುಕನ ಕಂಠ ಎಷ್ಟು ಜೋರಾಗದ್ರಿ ಅಂತ. ಆದರೆ ಅವ್ರು ಬೇಕಾದ್ರೆ ಈಗಲೂ ಕಾಲ್ನಡಿಗೆಯಲ್ಲಿ ಹಾಸನ ತನಕ, ಬೆಂಗಳೂರಿನಿಂದ ಹಾಸನ ತನಕ ಮೆರವಣಿಗೆ ಮಾಡಿ ಆ ಸಂತ್ರಸ್ತರು 3,000 ಜನ ಹೆಣ್ಮಕ್ಳು ಅಬಲರು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರು ಅಂತ ಕಾರ್ಯಕರ್ತರ ಮನೆಯವರುಗಳು ಇವತ್ತು ಬೀದಿಲ್ ನಿಂತವ್ರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.